ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡ್ತಿರೋ ಅಂಥದ್ದು ಈ ಮಾಟ ಮಂತ್ರ ಆಗಿರೋ ಅಂಥವ್ರಿಗೆ ಅದು ನಿವಾರಣಿಸುವ ಒಂದು ಮಂತ್ರ. ಈ ಮಾಟ ಮಂತ್ರ ಆಗಿರೋ ಅಂಥವ್ರಿಗೆ, ಪಾಪ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ನಿವಾರಣೆ ಮಾಡೋ ಈ ಮಂತ್ರ ಇದು. ಈ ಮಂತ್ರನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಂತ ತಿಳ್ಕೊಳ್ಳೋಣ, ಏನು ಬೇಕಾಗುತ್ತೆ ಅಂತ. ಈ ಒಂದು ಮಂತ್ರನ ನೀವು 27 ಸಾರಿ ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು. ಅಂದರೆ ಇದು ಮಾಡಬೇಕಾದ್ರೆ ಈ ಒಂದು ಮೊದಲು ಈ ಮಂತ್ರನ ನೀವು 108 ಸಾರಿ ಹೇಳಿ ಸಿದ್ಧಿ ಮಾಡ್ಕೋಬೇಕು. ನಂತರ ಕಾರ್ಯಗತ ತೊಗೋಬೇಕಾದ್ರೆ, ಅಂದರೆ ನೀವು ಕಾರ್ಯ ಮಾಡಬೇಕಾದ್ರೆ ಇದನ್ನು 27 ಸಾರಿ ವಿಭೂತಿಗೆ ಅಭಿಮಂತ್ರಿಸಿ ಮೇಲಿಂದ ಕೆಳಗಡೆ ತನಕ ಹಚ್ಚಬೇಕು. ಅವರೇ ಮೇಲಿಂದ ಕೆಳಗೆ ಬರಬೇಕು, ಕೆಳಗಿಂದ ಮೇಲ್ಗೆ ಹೋಗಬಾರ್ದು. ಅದು ಸರಿಯಾಗಿ ತಿಳ್ಕೊಳ್ಳಿ. ಮೇಲಿನಿಂದ ಕೆಳಗಡೆ ಇಳಿಸ್ಕೋಬೇಕು. ಏನು ಆ ಭಸ್ಮ ಇದೆಯಲ್ಲ ಅದನ್ನು ನೀವೇ ಅಭಿಮಂತ್ರಿಸಿ ಅವರ ಮೈಗಚ್ಚಿತ್ರ ಅದನ್ನು ಆಡ್ಕೋಬೇಕು. ಈ ಮಾಟ ಮರು, ಈ ತಂತ್ರ ಮೋಸ, ಈ ಕೃತಕ ಅಂತೇನೇನೋ ಹೇಳ್ತೀವಿ, ಇವೆಲ್ಲ ನಿವಾರಣೆಗೆ ಯಾವುದಾದ್ರೂ ಜನರ ದೃಷ್ಟಿ ದೋಷದಿಂದ ಕೆಲವು ಕೆಲಸಗಳು ಆಗೋದಿಲ್ಲ. ಅವಾಗೆ ತಕ್ಷಣಕ್ಕೆ ಈ ದೋಷದಿಂದ ನೀವು ಪರಿಹಾರ ಮಾಡ್ಕೋಬೋದು. ಅಥವಾ ಇನ್ನೂ ಒಂದು ಕೂಡ ಇದಕ್ಕೆ ಬರುತ್ತೆ, ಅದನ್ನು ಕೊನೆಯದಾಗಿ ಹೇಳ್ತೀನಿ. ಇದು ಕೂಡ ಇನ್ನೂ ಬೇರೆ ಬೇರೆದು ಕೂಡ ಬರುತ್ತೆ. ಇದು ಯಾರ ರೀತಿ ತೊಂದರೆ ಮಾಡಿದರೆ ಅವ್ರನ್ನೂ ಕೂಡ ನಿವಾರಣೆ ಮಾಡ್ಕೊಳ್ಳೋ ಅಂಥ ಈ ಮಂತ್ರ. ಈ ಮಂತ್ರದಿಂದ ನೀವು ನೀರನ್ನು ಮಂತ್ರಿಸಿ ತಲೆಯಿಂದ ಕೆಳಕ್ಕೆ ಇಳಿಯೋ ಥರ ನೀರನ್ನ ಹುಯ್ಬೇಕು. ನಾವು ಸ್ನಾನ ಮಾಡೋವರೆಗೆ ಮೇಲೆಯಿಂದ ಉಯ್ಕೊಳ್ತೀವಲ್ಲ, ಆ ಥರ ತಲೆಯಿಂದ ಉಯ್ದಾಗ ಕೆಳಕ್ಕೆ ಇಳಿಯುತ್ತೆ ಅದು. ಆ ರೀತಿ ಮಾಡಬೇಕಾಗುತ್ತಾ. ಇದು ಮಾಡಿದಾಗ ಏನಂತೆ, ಆ ಮಾಟ ಮಂತ್ರ ತಂತ್ರ ಏನಾದ್ರು ಮಾಡಿ ನೀವು ತೊಂದರೆ ಅನುಭವಿಸ್ತಾ ಇದ್ದರೆ ಅದು ಗುಣವಾಗುತ್ತೆ. ಮತ್ತು ಮೊದಲು ಇದನ್ನು ನೀವು ಸಿದ್ಧಿ ಕೂಡ ಮಾಡ್ಕೋಬೇಕು. ಮಂತ್ರನ ಹೇಳಿ ನೀವು ಮೊದಲು ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ಇದೊಂದು ಅದ್ಭುತವಾದಂಥ ಮಂತ್ರ ಅಂತ ನಿಮಗಿದು ಹೇಳ್ತಾ ಇದ್ದೀನಿ. ಇದು ಸಾಕಷ್ಟು ಕೆಲಸಕ್ಕೂ ಬರುತ್ತೆ. ಮತ್ತು ಇದು ಇನ್ನೊಂದು ಹೇಳದ್ನಲ್ವ, ಅದು ಒಂದಿರುತ್ತೆ. ಅದಕ್ಕೂ ಮುಂಚೆ ನನ್ನ ಕೆಲವು ಹಿಂದಿನ ಒಂದು ವಿಡಿಯೋದಲ್ಲಿ ಯಾವುದೋ ಒಂದು ಭೈರವರ್ದ ಹೇಳಿದ್ದೆ. ಆ ಭೈರವ್ರಿಗೆ ಆ ಗೊಂಬೆನ ಏನು ಮಾಡಬೇಕು ಅಂತ ಕೇಳಿದರು. ಭೈರವರೆಲ್ಲ ಅದರ ಹಿಂದಿಂದು ಒಂದು ಉಚ್ಚಾಟನೆ ಮಾಡೋದು, ವಿದ್ವೇಷಣ ಮಾಡೋದಕ್ಕೆ ಹೇಳಿದ್ದೆ. ಅದನ್ನು ಗೊಂಬೆನ ನೀವು ಮಶಾಣದಲ್ಲಿ ಊತಬೇಕಾಗುತ್ತೆ. ಮಶಾಣದಲ್ಲಿ ಎತ್ಕೊಂಡೋಗಿ ಅದು ಊತ್ಬಿಡ್ಬೇಕು ಅದನ್ನು. ಮತ್ತೊಮ್ಮೆ ಇನ್ನೊಬ್ಬರು ಏನೋ ಒಂದು ಕೇಳಿದರು, ಮಂತ್ರ ಹೇಳಿ ಅಂತ. ಮಂತ್ರ ಅದರೊಳಗಡೆ ಹೇಳಿದ್ದೀನಿ, ನೀವು ಸರಿಯಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸಿಕ್ತಲ್ವ ಉತ್ತರ ನಿಮಗೆ? ಬನ್ನಿ ಈಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ನೀವು ಹೇಳಿ ಇದನ್ನು ಆ ನೀರನ್ನ ತಲೆಯಿಂದ ಕೆಳಗಡೆ 21 ಬಾರಿ ಹೇಳಬೇಕಾಗುತ್ತೆ. ಒಂದು ತಂಬಿಗೆಲೋ ಬಿಂದಿಗೆಲೋ ನೀರು ತುಂಬ್ಕೋಬೇಕು. ಈ ಮಂತ್ರನ 21 ಬಾರಿ ಹೇಳಬೇಕು. ಆವಾಗ ಈ ನೀರನ್ನ ಅವ್ರ ತಲೆ ಮೇಲೆ ಹುಯ್ದರೆ, ಅಂದರೆ ಒಂದೇ ಬಾರಿ ಅಲ್ಲ 5 ಬಾರಿ ಇದನ್ನು ಹಾಕಬೇಕು. 5 ಬಾರಿ ಹಾಕಿದಾಗ ಇದು ಮುಗಿಯುತ್ತದೆ. ಇದು ಷಣ್ಮಹಾಕಾಯ ಇಂಗಾಕ್ಷ ಭೈರವಸ್ವಿನ ಲಂಬೋದರ ಶಂಕುಕರ್ಣಿ ಕುಶಲಿ ನಾಗ ಪಿಶಾಚ ಗಂಧರ್ವ ಪೀತರ ಯಕ್ಷ ರಾಕ್ಷಸಾದಿ ಈ ಕೆಲವು ಬಾಧೆಗಳನ್ನ ಕೂಡ ಇದು ತೊಲಗಿಸೋದ್ರಲ್ಲಿ ಒಳ್ಳೆ ಪ್ರಸಿದ್ಧವಾದಂಥ ಮಂತ್ರ. ಎಲ್ಲ ದುಷ್ಟ ಶಕ್ತಿಗಳು ನಾಶವಾಗಿ ಆವಾಗ ನಿಮಗೆ ಒಳ್ಳೆಯದಾಗುತ್ತೆ. ಇಂಥ ಕೆಲವೊಂದು ದುಷ್ಟಶಕ್ತಿಗಳು ತೊಂದರೆಗಳಿಂದ ನಿವಾರಣೆ ನೀವು ತಗೋಬೋದು. ಈ ಒಂದು ಮಂತ್ರ ನೀವು ನೋಡ್ತಾ ಇದ್ದೀರಾ, ಕಾಣ್ತಾ ಇದೆ. ಇದು ಒಂದು ತೆಲುಗಿನ ಮಂತ್ರ. ಈ ಮಂತ್ರ ನಾನು ಒಂದು ಬಾರಿ ಹೇಳಿ ನೋಡ್ತೀನಿ ನೋಡಿ. ಮುಚ್ಚಕೋನಿ ಸಂಧಿ ನುನ್ನ ಬೊಮ್ಮ ಮೂಲಗೊಂಡಿ ನುನ್ನ ಬೊಮ್ಮ ದಿಗು ದಿಗು ದೇವಿ ದೇವರ ಕ ಮಂತ್ರ ಸಿದ್ಧ ನರಿ ಓಂ ಜಂಬಾಲ ಗುರು ಪ್ರಸಾದಮ. ಇದು ಈ ಒಂದು ಮಂತ್ರ. ಇದನ್ನು ಸರಿಯಾದ ರೀತಿಯಲ್ಲಿ ಸಿದ್ಧಿ ಮಾಡಿಕೊಂಡ್ರೆ ಪ್ರತಿಯೊಂದಕ್ಕೂ ಬರುತ್ತೆ ಇದು. ಮತ್ತು ನಾನು ಹೇಳಿದೆ ಇನ್ನೊಂದು ಇದೇ ಮಂತ್ರದಿಂದ ಇನ್ನೊಂದು ಕೂಡ ಪರಿಹಾರ ಮಾಡ್ಕೋಬೋದು ಅಂತ. ಇದು ಇನ್ನೊಂದು ಪರಿಹಾರ ಮಾಡ್ಬೋದು. ಅಂದರೆ ಕೆಲವರು
ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿರ್ತಾರೆ, ಆ ನೋವು ಪಡ್ತಾ ಇದ್ದಾಗ ಅವ್ರು ಕೆಲವೊಬ್ಬರಿಗೆ ಬೇಗ ಡೆಲಿವರಿ ಆಗಲ್ಲ. ಆಗ ಇದೇ ಮಂತ್ರದಿಂದ ಈ ಹರಳೆಣ್ಣೆ ಅಂತ ಹೇಳ್ತೀವಿ, ಅಥವಾ ಔಡಲ ಎಣ್ಣೆ ಅಥವಾ ಹರಳೆಣ್ಣೆ ಅಂತ ಹೇಳ್ತೀವಿ ನಾವು, ಕ್ಯಾಸ್ಟ್ರಾಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಈ ಎಣ್ಣೆನ ಸ್ವಲ್ಪ ಮಂತ್ರಿಸ್ಬಿಟ್ಟು ಅವರಿಗೆ ಒಂದು ಸ್ವಲ್ಪ ಕುಡಿಯೋಕ್ಕೆ ಕೊಟ್ಟರು ಆಗುತ್ತೆ, ಬೇಗ ಡೆಲಿವರಿ ಆಗುತ್ತೆ. ಅಂದರೆ ಅವ್ರಿಗೆ ನವಮಾಸ ತುಂಬಿರಬೇಕು, ಪ್ರಸವ ವೇದನೆ ಪಡುತ್ತಿದ್ದಾಗ, ಅವರು ಪ್ರಸವ ವೇದನೆ ಒಂದು ಏನು ತೊಂದರೆ ಡೆಲಿವರಿ ನೋವು ಪಡ್ತಾ ಇರ್ತಾರಲ್ಲ, ಆಗ ತಕ್ಷಣಕ್ಕೆ ಇದನ್ನು ಕೊಟ್ಟಾಗ ಇಮ್ಮಿಡಿಯೇಟಾಗಿ ಅದು ಬೇಗ ಡೆಲಿವರಿ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯಾರಿಗಾದರೂ ಈ ಗಾಯಗಳಾಗಿರ್ತವೆ, ಗಾಯ ಅಂದರೆ ಸಿಕ್ಕಾಪಟ್ಟೆ ಕಾಲುಗಳಲ್ಲಿ ಅಲ್ಲಿ ಇಲ್ಲಿ ಗಾಯಗಳಾಗಿರ್ತವೆ, ಅಂಥವರು ಕೂಡ ಇದನ್ನು 27 ಸಾರಿ ವಿಭೂತಿನ ಮಂತ್ರಿಸ್ಬಿಟ್ಟು ನೀವು ಆ ಒಂದು ಎಣ್ಣೆ ಏನು ಹರಳೆಣ್ಣೆ ಅಥವಾ ಔಡಲ ಎಣ್ಣೆ ಅಥವಾ ಕ್ಯಾಸ್ಟ್ರಾಲು, ಈ ಎಣ್ಣೆನ ತೊಗೊಂಡು, ಎಲ್ಲ ಎಣ್ಣೆನೂ ಒಂದೇ ಎಣ್ಣೆನ ತೊಗೊಂಡು ಆ ಒಂದು ಬಟ್ಟೆಗೆ ಚೆನ್ನಾಗಿ ಸ್ವಲ್ಪ ಅದಕ್ಕೆ ಎಲ್ಲ ಸವರ್ಬಿಟ್ಟು ಮಂತ್ರಿಸ್ಬಿಟ್ಟು ಕಟ್ಟಿದರೆ ಅದು ಆ ಒಂದು ನೋವು ಉರಿ ಏನು ಗಾಯ ಆಗಿರುತ್ತೋ ಅದೆಲ್ಲ ನಿಮಗೆ ಬೇಗ ತಕ್ಷಣ ಮಾಯನೂ ಆಗುತ್ತೆ, ಆ ನೋವು ಕೂಡ ಬೇಗ ಒಣಗೋಗ್ಬಿಡುತ್ತೆ. ಇದೊಂದು ಅದ್ಭುತವಾದಂಥ ಮಂತ್ರ. ಆಗಿನ ಒಂದು ಹಳೆಯ ಕಾಲದ ಮಂತ್ರಗಳು ಇವೆಲ್ಲ ಬೇಗ ನಮಗೆ ಸಿಕ್ಕುವಂಥದ್ದೇ ಭಾಳ ಅದೃಷ್ಟ. ಇವೆಲ್ಲ ನಮಗೆ ಸಿಕ್ಕಬೇಕಾದ್ರೆ ನಾವೇನೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿರ್ತೀವಿ. ಇಂಥ ಮಂತ್ರಗಳು ನೋಡಿ ಇಷ್ಟು ಸಾಕಷ್ಟಿರುತ್ತೆ. ಕೆಲವು ಹೆಣ್ಮಕ್ಳಿಗೆ ಈ ಥರ ನೋವಾದಾಗ ಅವ್ರಿಗೆ ಬೇಗ ಎಣ್ಣೆ ಒಂದು ಸ್ವಲ್ಪ ಕುಡಿಸಿದಾಗ ಬೇಗ ಡೆಲಿವರಿ ಆಗುತ್ತೆ. ಅದೇ ರೀತಿ ಯಾರಿಗಾದ್ರೂ ಗಾಯ ಗಂಟೆ ಆದಾಗ ಅವ್ರಿಗೂ ಕೂಡ ಈ ರೀತಿ ಮಂತ್ರಿಸ್ವಿ ಬಟ್ಟೆ ಕಟ್ಟಿದ್ರೆ ಅದು ಕೂಡ ಇಳಿಯುತ್ತೆ. ನೋಡಿ ಎಷ್ಟು ಅದ್ಭುತವಾದಂಥ ಮಂತ್ರ. ಇದನ್ನು ಬೇಕಾದವರು ಬಳಸ್ಕೊಂಡು, ಬೇಕಾದವ್ರಿಗೆ ಯಾರಿಗಾರು ಇದ್ದರೆ ಅವ್ರಿಗೂ ಕೂಡ ನೀವು ಶೇರ್ ಮಾಡಿ. ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರು ಯಾರೇ ಇದ್ದರೂ ಇದನ್ನು ಆದಷ್ಟು ಶೇರ್ ಮಾಡಿ. ಇಂಥವೆಲ್ಲ ಭಾಳ ತಿಳ್ಕೊಳ್ಳೋವಂಥ ಭಾಳನೇ ಇರುತ್ತೆ, ತಿಳ್ಕೊಳ್ತಾರೆ. ಮತ್ತು ಅವರು ಕೂಡ ಪಾಪ ಆ ಒಂದು ಕೆಲಸನ ಅವ್ರು ಮಾಡ್ಕೊಂಡಾಗ ಅವ್ರಿಗೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಮಾಮೂಲಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಏನಾದ್ರು ಕಾಮೆಂಟ್ ಬಾಕ್ಸಲ್ಲಿ ಏನಾದ್ರು ಪ್ರಶ್ನೆಗಳಿದ್ದರೆ ಖಂಡಿತ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.